ನಮಸ್ಕಾರ. ಇವತ್ತು ನಮ್ಮ ಫಸ್ಟ್ ವಿಡಿಯೋ ವೆಬ್ ಡೆವಲಪ್ಮೆಂಟ್ ನೋಡುತ್ತೀರ ಅನಿಸುತ್ತೆ, ತಮ್ಮನೇಲ್ ಮೇಲೆ ಇರುತ್ತೆ. ಸೊ ಇದು ವೆಬ್ ಡೆವಲಪ್ಮೆಂಟ್ ಮೇಲೆ ಮಾಡ್ತಿರೋವಂಥ ಫಸ್ಟ್ ಎವರ್ ವಿಡಿಯೋ ಇದು. ಸೊ ಇದು ನನ್ನ ಫಸ್ಟ್ ಸೀರೀಸ್ ಕೂಡ ನನ್ನ ಚಾನಲಲ್ಲಿ. ಸೊ ಯಾರ್ಯಾರು ನೀವು ವೆಬ್ ಡೆವಲಪ್ಮೆಂಟ್ ಕಲಿಬೇಕು ಫುಲ್ ಸ್ಟ್ಯಾಕ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರ ಅಂದರೆ ಈ ಸೀರೀಸ್ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅಷ್ಟು ಕ್ಲಿಯರಾಗಿ ಹೇಳ್ಕೊಡ್ತೀನಿ, ಎಲ್ಲ ಟ್ಯಾಗ್ಸ್ನೂ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಆಲ್. ಸೊ ಬೇಸಿಕ್ಸ್ ಅಂತೂ ಪಕ್ಕ ಹೇಳ್ಕೊಡ್ತೀನಿ. ಸೊ ಅದರ ಮುಖಾಂತರ ನೀವು ಕಲಿಬೋದು. ಸೊ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನಂದರೆ, ನಿಮಗೆ ಫಸ್ಟ್ ತಿಳ್ಕೊಳ್ಳಿ, ನಿಮಗೆ ಕೋಡಿಂಗ್ ಮತ್ತು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇದೆ ಅಂದರೆ ಸ್ವಲ್ಪ ಆದರೂ ನಾಲೆಡ್ಜ್ ಇರಬೇಕು, ಓಕೆನಾ? ಕೋಡಿಂಗ್ ಅಂದರೆ ನಾಲೆಡ್ಜ್ ಇರಬೇಕು. ಸೊ ಅವೆಲ್ಲ ಇದೆ ಅಂದರೆ ಈ ವಿಡಿಯೋನ ನೀವು ನೋಡೋಕ್ಕೆ ಶುರು ಮಾಡ್ಬೋದು. ಇಲ್ಲ ಅಂದರೆ ನೀವು ಸುಮಾರಷ್ಟು ಚಾನಲ್ಸ್ ಇದ್ದಾವೆ, ಇಲ್ಲಾಂದರೆ ಬಿಡಿ, ನಾನೇ ಹಾಕ್ತೀನಿ ಡಿಸ್ಕ್ರಿಪ್ಷನ್ನು. ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಇದೆಯಲ್ಲ, ಸೊ ಅವ್ರು ಹೇಳ್ಕೊಟ್ಟಿದ್ದಾರೆ ಕೋಡಿಂಗ್ ಅಂದರೆ ಏನು ಅಂತ. ಸೊ ಅಲ್ಲಿಂದ ನೋಡಿ ಕೋಡಿಂಗ್ ಅಂದರೆ ಏನು ಎಲ್ಲ ನೋಡ್ಕೊಂಬನ್ನಿ. ಆಮೇಲೆ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳಕ್ಕೂ ನಾನು ಕೆಲವು ವೀಡಿಯೋಸ್ ಹಾಕ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ. ಸೊ ಅಲ್ಲಿಂದ ನೀವು ನೋಡಿ, ಅದಾದಮೇಲೆ ತಿಳ್ಕೊಂಡು ಈ ವಿಡಿಯೋನ ನೋಡಿದ್ರೆ ಸೊ ನಿಮಗೆ ಅರ್ಥ ಆಗುತ್ತೆ ಬೇಗ. ನಿಮಗೇನು ಗೊತ್ತಿಲ್ಲ ಅಂದ್ರೂ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೂ ನಿಮ್ಮ ಫ್ಯೂಚರ್ ಬ್ರೈಟ್ ಆಗುತ್ತೆ. ಸೊ ತಡ ಮಾಡಬೇಡಿ. ಲೈಫಲ್ಲಿ ತುಂಬ ಅವರೇನೋ ಅಂದ್ಕೊತಾರೆ, ಇವರೇನೋ ಅಂದ್ಕೊತಾರೆ ಅಂತ ತಡ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ನೀವೇ ಜಾಸ್ತಿ ಹಿಂದೆ ಬೀಳ್ತೀರಾ. ನೀವು ಯಾರ್ಯಾರು ಅಂದ್ಕೊತಿರ್ತೀರಲ್ಲ ಅವ್ರ ಮುಂದೆ ನಾಚಿಕೆ ಆಗುತ್ತಂತ, ಅವರು ನಾಚಿಕೆ ಬೀಳ್ದಂಗೆ ಕೆಲಸ ಮಾಡಿ ಮುಂದೆ ಹೋಗ್ತಾರೆ, ಓಕೆನಾ? ಸೊ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಮ ಜೀವನದಲ್ಲಿ ಮೇನ್ ಪಾರ್ಟ್ ಈಸ್ ಯುವರ್ ವರ್ಕ್ ಅಷ್ಟೇ. ನೀವು ಮಾಡಬೇಕಾಗಿರೋದನ್ನು ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋದನ್ನ ಮಾಡಿಬಿಡಿ, ಯಾರಿಗೇನೇ ಅಂದ್ಕೊಳ್ಳಿ ಅಷ್ಟೇ. ಸೊ ಇವತ್ತು ವೆಬ್ ಡೆವಲಪ್ಮೆಂಟ್ ಕಲಿಬೇಕಂತ ಈ ವಿಡಿಯೋ ಓದ್ತಿದ್ದೀರ ಅಂದರೆ ನೀವು ತುಂಬ ಜನದಿಂದ ಮುಂದೆ ಇದ್ದೀರ ಅಂತ ಅರ್ಥ. ಎಷ್ಟೋ ಜನ ಇವಾಗೂ ಅಷ್ಟೇ, ಇವಾಗ ಲೀವ್ ಆಗ್ತಿರ್ತಾರೆ. ಎಷ್ಟೋ ಜನ ಈ ವಿಡಿಯೋ ಓದ್ತಿರ್ತಾರೆ, ಇದು ನಾನು ಹೇಳೋದನ್ನ ಈ ವೆಬ್ ಡೆವಲಪ್ಮೆಂಟ್ ಅವಾಗೆ ಇಂಟ್ರೆಸ್ಟ್ ಹೊರಟೋಗಿರುತ್ತೆ, ಲೀವ್ ಆಗ್ತಿರ್ತಾರೆ. ನೀವು ಇನ್ನೂ ನನ್ನ ಮಾತನ್ನ ಕೇಳಿಸ್ಕೊತಾ ಇದ್ದೀರಾ, ನಿಮ್ಮ ಬ್ರೈನಲ್ಲಿ ನೀವು ಅಂದ್ಕೊತಾ ಇದ್ದೀರಾ ನಾವು ಈ ವಿಡಿಯೋನ ಮುಂದೆ ನೋಡಬೇಕು ಅಂತ. ಸೊ ಇಲ್ಲೇ ಗೊತ್ತಾಗ್ತಿದೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದೆ ಕಲಿಬೇಕನ್ನೋದನ್ನ. ಸೊ ಇಂಟ್ರೆಸ್ಟ್ನ ರೈಟ್ ವೇಯಲ್ಲಿ ಅಪ್ಲೈ ಮಾಡಿ, ರೈಟ್ ಸೈಡಲ್ಲಿ ಅಪ್ಲೈ ಮಾಡಿ, ಕರೆಕ್ಟ್ ಜಾಗದಲ್ಲಿ ಅದನ್ನು ಬಳಸ್ಕೊಳ್ಳಿ. ನೀವು ಖಂಡಿತ ಮುಂದೆ ಬಂದೇ ಬರ್ತೀರಾ. ಸೊ ವರಿ ಮಾಡಬೇಕಾಗಿರೋದು ಏನೂ ಇಲ್ಲ. ನಾನಾದರೆ ಹೆಂಗೆ ಕಲಿಬೇಕಂತ ನನಗೆ ಅರ್ಥ ಆಗಿರಲಿಲ್ಲ ಫಸ್ಟ್. ಕಲಿತಾದ್ಮೇಲೆ ನಿಮಗೆ ಯಾವ ರೀತಿ ಕಲಿಬೇಕನ್ನೋದನ್ನ ಹೇಳ್ಕೊಡೋದು ನನ್ನ ಜವಾಬ್ದಾರಿ ಅನ್ನಿಸ್ತು. ಅದಕ್ಕೆ ಈ ಒಂದು ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನಿಮಗೇನಾದ್ರು ಕಲಿಬೇಕಂತ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ಇದ್ದರೆ ಸೊ ಈ ವಿಡಿಯೋನ ಫುಲ್ ನೋಡೋದ್ರಲ್ಲಿ ತಪ್ಪೇನಿಲ್ಲ, ಈ ಸೀರೀಸ್ನ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಫಸ್ಟ್ ನಾನೇನು ಮೇನಾಗಿ ಏನು ಹೇಳ್ಕೊಡ್ತೀನಿ ಅನ್ನೋದನ್ನ ಒಂದು ಸ್ವಲ್ಪ ಬರೆದಿದ್ದೆ. ಸೊ ಏನು ಆ ರೀತಿ ಏನು ಬರೆದಿಲ್ಲ, ಸೊ ಮೇನಾಗಿ ಒಂದಿಷ್ಟು ಬರೆದಿದ್ದೀನಿ ನೋಡಿ. ನಿಮ್ಗೆ ವೆಬ್ ಡೆವಲಪ್ಮೆಂಟ್ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ಫಸ್ಟ್ ನಿಮ್ಗೆ ಒಂದು ವೆಬ್ಸೈಟ್ ತೋರಿಸ್ತೀನಿ, ಓಕೆನಾ? ವೆಬ್ ಡೆವಲಪ್ಮೆಂಟ್ ಬಗ್ಗೆ ನಾನು ಹೇಳಿ ಆಮೇಲೆ ಮುಂದೆ ಹೋಗ್ತೀನಿ. ಇಲ್ಲಿ ನೋಡಿ, ಸಿಂಪಲಾಗಿ ಇದು ಬೇಡ. ಸೊ ಮತ್ತೆ ಇದೆ ಬಂತು. ನೀವು ಯಾವುದೇ ಒಂದು ವೆಬ್ಸೈಟ್ನ ಓಪನ್ ಮಾಡಿ, ಇವಾಗ ಫ್ಲಿಪ್ಕಾರ್ಟ್ ಓಪನ್ ಮಾಡ್ತೀನಿ ನಾನು. ಇದರಲ್ಲಿ ನಿಮಗೆ ತೋರಿಸ್ತೀನಿ ನಾವು ವೆಬ್ ಡೆವಲಪ್ಮೆಂಟಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನ. ಸೊ ಬೇಡ ಲಾಗಿನ್ನು. ಇಲ್ಲಿ ನೋಡಿ, ಫುಲ್ ಹೇಳೋಣ. ಇಲ್ಲಿ ನಿಮಗೆ ಏನೇನು ಕಾಣಿಸ್ತಿದೆ, ಸೊ ನಿಮಗೆ ಏನೇನು ಕಾಣಿಸ್ತಿದೆ ಅಂತ ಹೇಳಿ. ಇಲ್ಲಿ ಸರ್ಚ್ ಬಾರ್ ಕಾಣಿಸ್ತಿದೆ, ಇಲ್ಲಿ ಫ್ಯಾಷನ್, ಮೊಬೈಲ್ಸ್, ಬ್ಯೂಟಿ, ಇಲ್ಲಿ ಇಮೇಜ್ಗಳು ಬರ್ತವೆ ಹೋಗ್ತಾ ಇದ್ದಾವೆ. ಇಲ್ಲಿ ವಾಚ್ ಕಾಣಿಸ್ತಿದೆ, ಆಮೇಲೆ ಇಲ್ಲಿ ಲಿಂಕ್ ಇದ್ದಾವೆ, ಅಂದರೆ ಲಿಂಕ್ ತಾನೇ ಇಲ್ಲ. ಈಗ ಮೊಬೈಲ್ ಹಿಂಗೆ ಓದಿದ ತಕ್ಷಣ ಬೇರೆ ಪೇಜ್ ಓಪನ್ ಮಾಡುತ್ತೆ. ಸೊ ಆ ಪೇಜ್ಗೂ ನಾವು ಹಿಂದಿನ ಪೇಜ್ಗೂ
ಲಿಂಕ್ ತಾನೇ ಇದು. ಸೊ ಲಿಂಕ್ ನೋಡಿ, ಲಾಗಿನ್ ಪೇಜು ನೋಡಿ, ಪೇಜ್ಗಳಲ್ಲಿ ಬೇರೆ ಬೇರೆ ಇದ್ದಾವೆ. ಪ್ರೊಫೈಲು, ಫ್ಲಿಪ್ಕಾರ್ಟ್ ಪ್ಲಸ್ ಜೋನು, ಆರ್ಡರ್ಸು, ವಿಶ್ ಲಿಸ್ಟು, ಬಿಕಮ್ ಎ ಸೆಲ್ಲರ್ ಅಂತಲೇ ಇದೆ, ರಿವಾರ್ಡ್ಸು, ಗಿಫ್ಟ್ ಕಾರ್ಡ್ಸು, ಇವೆಲ್ಲವೂ ಬೇರೆ ಬೇರೆ ಪೇಜು. ಆ ಬೇರೆ ಬೇರೆ ಪೇಜನ್ನು ಕೂಡ ನಾವು ಇಲ್ಲಿಂದ ಎಂಟ್ರಿ ಆಗ್ಬೋದು. ಸೊ ನೀವು ಏನೇನು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಫ್ರಂಟ್ ಎಂಡಿಂದ ನಿಮಗೆ ಮಾಡೋಕ್ಕೆ ಸಿಗುತ್ತೆ. ಓಕೆನಾ? ಇಲ್ಲಿ ನಾನು ಓಪನ್ ಮಾಡಿದ್ದೆ, ಇಲ್ಲಿ ಫ್ರಂಟ್ ಎಂಡ್ ಅಂತ ಏನಿದೆ ಅಲ್ಲ, ಸೊ ಈ ಮೂರಿದಾವಲ್ಲ, ಈ ಮೂರನ್ನ ಯೂಸ್ ಮಾಡಿ ಅಲ್ಲೇನೇನು ಕಾಣಿಸ್ತಿತ್ತಲ್ಲ ಆ ಥರ ನೀವು ಮಾಡ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ, ನಿಮಗೆ ಬ್ಯಾಕ್ ಎಂಡಿಂದ ಅದನ್ನು ಇವಾಗ ಒಂದು ಇರುತ್ತೆ. ಸೊ ಬ್ಯಾಕಲ್ಲಿ ಇದೆಲ್ಲ ನಿಮಗೆ ಕಣ್ಣು ಕಾಣಿಸ್ತಾ ಇರೋದು. ಈ ವೆಬ್ಸೈಟಲ್ಲಿ ನಿಮ್ಗೆ ಇದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇರೋದು. ಕಣ್ಣಿಗೆ ಕಾಣಿಸ್ದಲ್ಲಿದ್ದು ಇವಾಗ ತುಂಬ ಅಷ್ಟು ಇರುತ್ತೆ. ಸೊ ಕಣ್ಣಿಗೆ ಕಾಣಿಸ್ದಿಲ್ಲಿದ್ದೆಲ್ಲ ಬ್ಯಾಕ್ ಎಂಡ್ ಅಂತ ಕರೀತಾರೆ. ಸೊ ಅದಕ್ಕೆ ವರ್ಡ್ ಕೂಡ ಅದಕ್ಕೆ ತಕ್ಕಂಗೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಈಗ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ನಾವು ಇವಾಗ ತಲೆ ಕೆಡ್ಸ್ಕೊಬೇಕಾಗಿರೋದು ಏನು ಅಂದರೆ, ನಿಮ್ಗೆ ಏನೇನು ಕಾಣಿಸ್ತಿದೆಯಲ್ಲ ಇದನ್ನು ನಾವು ಯಾವ ಥರ ಬಿಲ್ಡ್ ಮಾಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ಳೋಣ. ಓಕೆನಾ? ಫಸ್ಟ್ ಸ್ಟೆಪ್ ಏನಂದರೆ, ನೀವು ಫ್ರಂಟ್ ಎಂಡ್ ಕಲ್ತ್ಕೊಂಡ್ರೆ ಬೇಗ ಕಲ್ತ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾರೇ ಕಲ್ತ್ಕೊಂಡ್ರು ವೆಬ್ ಡೆವಲಪ್ಮೆಂಟ್ನ ಫ್ರಂಟ್ ಎಂಡಿಂದನೇ ಶುರು ಮಾಡೋದು. ಸೊ ಫ್ರಂಟ್ ಎಂಡಲ್ಲಿ ನೀವು ನೋಡಿಕೊಂಡ್ರೆ HTML, CSS, ಜಾವಾ ಸ್ಕ್ರಿಪ್ಟ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ, ಅದು ಕೋರ್ಸ್ HTML ಸ್ಟಾರ್ಟ್ ಮಾಡಬೇಕು. ನಿಮ್ಗೆ HTML ಮೇಯ್ನ್ ಇದೇನದು ಕಾಮನ್ ಥಿಂಗ್. ದ ಫಸ್ಟ್ ನೀವು ಕಲಿಬೇಕಾಗಿರೋದು HTML. ಅದು ಬರಲ್ಲ ನಿಮಗೆ, HTML ಬರುತ್ತೆ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ನಿಮ್ಗೆ ಬರಲ್ಲ ಅಂದರೆ ಈ ವಿಡಿಯೋ ಮಾಡ್ತಿರೋದು. ಅಂದರೆ ವೆಬ್ ಡೆವಲಪ್ಮೆಂಟ್ ಅಂದ ತಕ್ಷಣ ನಾವು HTML ಬಿಡೋಕ್ಕಾಗಲ್ಲಲ್ವಾ. ಇದನ್ನು ಕಲ್ತಾದ್ಮೇಲೆ ನೀವು ಮುಂದೆ ಹೋಗಬೇಕಾಗಿರೋದು. ಸೊ HTML ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಸೊ ಈಗ ನೋಟ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಸೊ ನೋಟ್ ಪ್ಯಾಡ್ಕಿನ್ನ ನೀವು ಫಸ್ಟ್ ಏನು ಮಾಡಬೇಕಾಗಿರೋದು, ಇಲ್ಲಿಗೋಗಿ ರೈಟ್ ಕ್ಲಿಕ್ ಮಾಡಿ, ಹೋಮ್ ಪೇಜಿಗೆ ಬಂದು ರೈಟ್ ಕ್ಲಿಕ್ ಮಾಡಿದ್ರಲ್ಲ, ರೈಟ್ ಕ್ಲಿಕ್ ಆಯಿತು. ಇಲ್ಲಿ ನ್ಯೂ ಅಂತ ಕಾಣಿಸ್ತಿರ್ಬೋದು. ನ್ಯೂ ಆದಮೇಲೆ ಇಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಕಾಣಿಸ್ತಿದೆ ನಿಮಗೆ. ಸೊ ಅದ್ರ ಮೇಲೆ ನೋಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಓಪನ್ ಆಯಿತು. ಓಕೆನಾ? ಈ ಟೆಕ್ಸ್ಟ್ ಡಾಕ್ಯುಮೆಂಟು ನಿಮಗೆ ಒಂದು ವೆಬ್ಸೈಟ್ ಥರ ಡೆವಲಪ್ ಆಗುತ್ತೆ. ಸೊ ವೆಬ್ಸೈಟ್ ಮಾಡೋದೇ ನಮಗೆ ಮೇನ್ ಒಂದು ಅಜೆಂಡಾ ನಮಗೆ. ಓಕೆನಾ? ಅದರಲ್ಲಿ ಇವತ್ತು ಫಸ್ಟ್ ವಿಡಿಯೋ. ಸೊ ಇದಕ್ಕೆ ನಾವು ಫಸ್ಟ್ ಸ್ಪೆಲ್ಲಿಂಗ್ ಓರಲ್ಲಿ ಫಸ್ಟ್ ಹೆಜ್ಜೆ ಅಂತ ಇರೋಣ. ಹೆಜ್ಜೆ ನಮ್ಮದು ಹೆಜ್ಜೆ ಅಂದರೆ ಜೆ ಬರಬೇಕಲ್ಲ. ಓಕೆ, ಸೊ ಎಂಟರ್ ಕೊಟ್ಟರೆ ನೇಮ್ ಇಲ್ಲಾಯಿತು. ಡಬಲ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸೊ ನಮ್ಮ ಫಸ್ಟ್ ನೋಟ್ಬುಕ್ ಓಪನ್ ಆಯಿತು. ಸೊ ಇಲ್ಲಿ ಫಸ್ಟ್ ಟ್ಯಾಗ್ HTML ಏನು ಗೊತ್ತಾ ನಿಮಗೆ? HTML ಫಸ್ಟ್ ಬರೋ ಟ್ಯಾಗ್ ಅದೇನು ಗೊತ್ತಾ? HTML ಅಲ್ಲ, ಇಲ್ಲಿ ಡಾಕ್ ಟೈಪ್ ಅಂತ ಬರುತ್ತೆ ಎಲ್ಲ ಕ್ಯಾಪ್ಸಲ್ಲಿ. ಇದೊಂದು ಟ್ಯಾಗ್ ಮಾತ್ರ ಕ್ಯಾಪ್ಸ್ ಆಗೋದು ಗೊತ್ತಾ? ಇನ್ನು ಮಿಕ್ಕಿದ್ದೆಲ್ಲ ಕೂಡ ಏನು ಸ್ಮಾಲ್ ಲೆಟರ್ಸಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಅವರ್ ಫಸ್ಟ್ ಎವರ್ ಟ್ಯಾಗ್ HTML. ಇದು ನೀವು ಮಾಡಿದ್ರಂದರೆ ನಿಮ್ಮ ಮೊದಲನೆಯ ಬೆಳ್ಳಿಟ್ಟಂಗೆ, ಹೆಜ್ಜೆಲ್ಲ ಬೆಳ್ಳಿಟ್ಟಂಗೆ ವೆಬ್ ಡೆವಲಪ್ಮೆಂಟಲ್ಲಿ. ಓಕೆನಾ? ಇದನ್ನು ಬರೆದಾದ್ಮೇಲೆ ಎಂಟರ್ ಕೊಟ್ಟರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಓಕೆನಾ? ಸ್ಪೇಸ್ ಬಾರ್ ಒತ್ತಿದ್ರೆ ಮುಂದೆ ಬರುತ್ತೆ, ಬ್ಯಾಕ್ ಸ್ಪೇಸ್ ಒತ್ತಿದ್ರೆ ಹಿಂದೆ ಹೋಗುತ್ತೆ. ಸೊ ಇನ್ನೆಲ್ಲ ಗೊತ್ತಿದೆ ಅನ್ಸುತ್ತೆ ನಿಮಗೆ. ಸೊ ಡಾಕ್ ಟೈಪ್ HTML ಆದಮೇಲೆ ನೆಕ್ಸ್ಟ್ ಬರೋದು HTML ಅನ್ನೋ ಒಂದು ಟ್ಯಾಗ್.
HTML ಅಂತ ಓಪನ್ ಮಾಡಿ. ನಮ್ಮ HTML ಅಲ್ಲಿ ಎಲ್ಲರೂ ಕಲಿತಾರೆ, ಓಕೆನಾ? HTML ಎಲ್ಲರೂ ಕಲಿತಾರೆ. ಆದರೆ ನಿಮ್ಮ ರಿಪ್ರೆಸೆಂಟೇಟಿವ್ ವೇ ಬೇರೆ ಥರ ಇರಬೇಕು. ಇವಾಗ ನೀವೊಂದು ಆಫೀಸಲ್ಲಿ ಹೋಗಿರ್ತೀರ, ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರ ಒಂದು ಕಂಪ್ನಿಯಲ್ಲಿ. ನಿಮ್ಮ ಕೋಡ್ನ ನೀವು ಆಫೀಸ್ನ ಬಿಟ್ಟು ಹೋಗ್ತೀರಾ, ಆ ಕೋಡ್ನ ಬೇರೆಯವ್ರು ನೋಡಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗಬೇಕಲ್ವಾ? ಸೊ ಅದಕ್ಕೆ ನೀವು ಗ್ಯಾಪ್ ಬಿಡಬೇಕು. ಇವಾಗ ಈ ಡಾಕ್ ಟೈಪ್ HTML ಒಳಗಡೆ ಇದಿದೆ, ಓಕೆನಾ? ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದರೆ ಇಲ್ಲಿ ಗ್ಯಾಪ್ ವ್ಯತ್ಯಾಸ ಮಾಡುತ್ತೆ, ತೋರಿಸುತ್ತೆ. ಸೊ ಇನ್ನೊಂದು ಏನು ಗೊತ್ತಾ, ನಿಮಗೆ ಫಾಸ್ಟಾಗಿ ಏನು ಮಿಸ್ ಆಗ್ದಂಗೆ ಮಾಡಬೇಕಂದ್ರೆ, ಸೊ ಇಲ್ಲೇನೋ HTML ಅಂತ ನೀವು HTML ಟ್ಯಾಗ್ ಓಪನ್ ಮಾಡಾದ್ಮೇಲೆ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಕ್ ಟೈಪ್ HTML ಅಂತ ಕಾಣಿಸ್ತಿದೆಯಲ್ಲ, ಇದನ್ನೇನು ಕ್ಲೋಸ್ ಮಾಡೋದಿಲ್ಲ, ಇದೊಂದೇ ಟ್ಯಾಗ್ ಬರೋದು. ಸೊ ಇದನ್ನೇನು ಕ್ಲೋಸ್ ಮಾಡೋದಿಲ್ಲ. HTML ಅಂತ ಓಪನ್ ಮಾಡಿದ್ದೀರಲ್ಲ, ಇದನ್ನ ಕ್ಲೋಸ್ ಮಾಡಬೇಕು. ಮಿಕ್ಕಿದ್ದೆಲ್ಲ ಟ್ಯಾಗ್ನ ಕ್ಲೋಸ್ ಮಾಡಬೇಕು. ಕೆಲವು ಓಪನ್ನೇ ಇರ್ತವೆ, ಒಂದೇ ಟ್ಯಾಗ್ ಬರುತ್ತೆ. ಅವನ್ನ ಹೇಳ್ಕೊಡ್ತೀನಿ ಯಾವ್ಯಾವ ಕ್ಲೋಸ್ ಮಾಡಬೇಕು, ಯಾವ್ಯಾವ ಓಪನ್ ಮಾಡಬೇಕು ಅಂತ, ಯಾವ್ಯಾವ ಒಂದೊಂದೇ ಇರುತ್ತೆ ಅಂತ. ಸೊ HTMLನ ನಾವು ಈ ಥರ ಕ್ಲೋಸ್ ಮಾಡಾದ್ಮೇಲೆ ಅದರೊಳಗಡೆ ಏನು ಮಾಡ್ತೀವಲ್ಲ, ಅದು ನಾವು ವೆಬ್ ಪೇಜಲ್ಲಿಗೆ ಲಿಂಕ್ ಆಗಿರುತ್ತೆ. ಸೊ HTML ಒಳಗಡೆ ಫಸ್ಟ್ ಏನು ಮಾಡ್ಬೇಕು ನಾವು, ಹೆಡ್, ನೆಕ್ಸ್ಟ್ ಒಂದು ಟ್ಯಾಗ್. ನಾನು ಇಲ್ಲಿ ಗ್ಯಾಪ್ ಬಿಡ್ತೇನೆ, ಓಕೆನಾ? ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಅದಕ್ಕೂ ವ್ಯತ್ಯಾಸ ಇರಬೇಕು ಅಂತ. ಹೆಡ್ ಅಂತ ಓಪನ್ ಮಾಡ್ತೀರಾ, ಮತ್ತು ಹೆಡ್ಡನ್ನು ಕ್ಲೋಸ್ ಮಾಡಿದ್ರೆ ನಿಮಗೆ ಮುಂದೆ ಕ್ಲೋಸ್ ಮಾಡಿದ್ನೋ ಇಲ್ಲೋ, ಇವಾಗ ಕೋಡ್ ಏನೋ ಸಣ್ಣದು, ಓಕೆನಾ? ಇದು ಕೋಡು ಸಣ್ಣದು, ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಇಲ್ಲ, ಕ್ಲೋಸ್ ಮಾಡ್ತೀರ ಆಮೇಲೆ. ಆದರೆ ಇವಾಗ ಬರ್ಕೊಂಡು ಹೋಗ್ಬಿಡ್ತೀರಾ, ಒಂದು 200 ಲೈನ್ಸ್ ಆಗೋಗುತ್ತೆ. ಆವಾಗ ಏನು ಮಾಡ್ತೀರಾ, ಎಲ್ಲಿದೆ ಅಂತ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ಕ್ಲೋಸ್ ಎರರ್ ಬರುತ್ತೆ, ನೀವು ಮಾಡಿರೋದು ಬರೋದಿಲ್ಲ. ಸೊ ಅದಕ್ಕೆ ಓಪನ್ ಮಾಡಿರೋದನ್ನ ಇಲ್ಲೇ ಕ್ಲೋಸ್ ಮಾಡಿ ಆಮೇಲೆ ಎಂಟ್ರಿ ಮಾಡಿದ್ರೆ ನೀವು ಕರೆಕ್ಟಾಗಿ ಏನು ಎರರ್ ಇಲ್ದಂಗೆ ಮಾಡ್ತೀರಾ. ಸೊ ಅದರೊಳಗಡೆ ಟೈಟಿಲ್ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನೀವು ಯಾವುದೇ ಒಂದು ವೆಬ್ಸೈಟ್ ತಗೊಳ್ಳಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿರುತ್ತೆ, ಇಲ್ಲಿ ವೆಬ್ ಬ್ರೌಸರ್ ಬಾರ್ ಅಂತ ಅಲ್ಲಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಬರ್ದಿರೋದೇ ಅಲ್ಲಿ ಕಾಣಿಸೋದು, ಓಕೆನಾ? ಇಲ್ಲಿ ನಾನು ಏನು ಮಾಡ್ತೀನಿ, ನಾನು ಇದು ಬಿಡಿ, ಇಲ್ಲಲ್ಲ, ಬ್ರೌಸರಲ್ಲಿ ಕಾಣಿಸುತ್ತೆ, ಅಲ್ಲಿ ಏನು ಕಾಣಿಸ್ಬೇಕಂತ ಇಲ್ಲಿ ಬರಿಬೇಕು. ಇಲ್ಲೇನು ಬರೀತೀನಿ ನಾನು? ಸೊ ಇದು ನಮ್ಮ ಫಸ್ಟ್ ಏನು HTML ಅಲ್ವಾ? ಸೊ ಫಸ್ಟ್ HTML. ಸೊ ಏನಂತ ಬರೆಯೋಣ, ಫಸ್ಟ್ ಪೇಜ್ ಅಂತ ಬರೆಯೋಣ. ಬೇಡ, ಫಸ್ಟ್ ಪೇಜ್ ಅಲ್ಲ, ಫಸ್ಟ್ ಫೂಟ್ ಅಂತ ಬರೆಯೋಣ. ಓಕೆ, ಫಸ್ಟ್ ಫೂಟ್ ಅಂತ ಬರೆದ್ಮೇಲೆ ನೆಕ್ಸ್ಟ್ ಹೆಡ್ ಆದಮೇಲೆ ನೆಕ್ಸ್ಟ್ ಬರೋ ಮೇನ್ ಟ್ಯಾಗ್ ನೋಡಿ. ಇಲ್ಲಿ ನಾನು ಗ್ಯಾಪ್ ಕೊಡ್ತಿಲ್ಲ. ಗ್ಯಾಪ್ ಏನು ಕೊಡ್ತಿಲ್ಲ ನಾನು, ಈ ಬಾಡಿ ಅನ್ನೋದು ಹೆಡ್ ಒಳಗಡೆ ಇಲ್ಲ, HTML ಒಳಗಡೆ ಇದೆ, ಇಲ್ಲಿ ಕ್ಲೋಸ್ ಆಗಿದೆ ಹೆಡ್, ಓಕೆನಾ? ಸೊ ನೆಕ್ಸ್ಟ್ ನಮ್ಮ ಮೇನ್ ಆ್ಯಸ್ ಯೂಶುವಲ್ ಬಾಡಿನ ಕ್ಲೋಸ್ ಮಾಡಿದ್ರ ನೆಕ್ಸ್ಟ್ ಇದರೊಳಗಡೆ ಎಂಟ್ರಿಗೂ ಏನು ಪಾಯಿಂಟ್ ಮಾಡಿ ಎಂಟರ್ ಕೊಟ್ಟರೆ ಹೋಗುತ್ತೆ. ಸೊ ಬರ್ರಿ, ಅದು ಬಾಡಿ ಎಲ್ಲಿದೆ ಅಲ್ಲಿಗೆ ಇಟ್ಕೊಳ್ಳಿ. ಸೊ ಬಾಡಿ ಒಳಗಡೆ ನೆಕ್ಸ್ಟ್ ನೀವು ಏನೇ ಬರೆದ್ರೂ, ಈಗ ವೆಬ್ಸೈಟಲ್ಲಿ ನಿಮ್ಗೊಂದು ವೆಬ್ಸೈಟ್ ತೋರಿಸ್ಬಿಡ್ತೀನಿ. ನೀವು ಇಲ್ಲಿ ಏನೇನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಬಾಡಿಯಲ್ಲಿ ಬರೆದ ಮೇಲೆ ಕಾಣಿಸೋದು. ಸೊ ಬಾಡಿಯಲ್ಲಿ ಏನು ಬರೀತೀರೋ ಅದೆಲ್ಲ ನಿಮ್ಮ ವೆಬ್ ಪೇಜಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಗ್ಯಾಪ್ ಕೊಡ್ತೀನಿ, ಯಾಕಂದರೆ ಈಗ ನಾವು ಬರೆಯೋದು ಬಾಡಿ ಒಳಗಡೆ. ಸೊ ಬಾಡಿ ಒಳಗಡೆ ನಾವು ಏನು ಬರೆಯೋಣ, ಇವತ್ತು ಫಸ್ಟ್ ವಿಡಿಯೋ, ಸೊ ಅದಕ್ಕೆ ನಾನು ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಮೇನ್ ಏನು ಒಂದು ಬೇಸಿಕಾಗಿ ಒಂದು ಹೆಡ್ಲೈನ್ ಬರೆಯೋಣ. ಫಸ್ಟ್ ಯಾವುದು ಕ್ಯಾಪ್ಸಲ್ಲಿ ಇಡಬೇಡ್ರಿ, ಎಲ್ಲ ಸ್ಮಾಲ್ ಲೆಟರ್ಸ್. ಇವಾಗ H2, H1, H3 ಇದ್ರ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಹೆಡ್ಲೈನ್ಸ್ ಯಾವ ಸೈಜ್ ಬಗ್ಗೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇದು H1, ಇದು H2, ಇದು H3, ಇದು H4, H5, H6, 6 ಇರ್ತವೆ. 6ರಲ್ಲಿ ನಾನು H2 ತಗೊಳ್ಳೋಣ, ನಮ್ಗೆ ಆ ಸೈಜ್ ಬೇಕು. ಸೊ ಆಮೇಲೆ ಆ್ಯಸ್ ಯೂಶುವಲ್
ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ಮೇಲೆ ಅದರೊಳಗಡೆ ನಾನು ಏನು ಮಾಡೋಣ, ಎಲ್ಲರಿಗೂ ನಮಸ್ಕಾರ ಅಂತ ಮಾಡೋಣ. ಎಲ್ಲರಿಗೂ ನಮಸ್ಕಾರ ಬೇಡ, ನಮಸ್ಕಾರ ಅಂತ ಒಂದು ನಮಸ್ಕಾರ, ನಿಮ್ಮಕ್ಕೊಂದು ನಮಸ್ಕಾರ ಕಾರ. ಯಾರಾದರೂ ಉಪಯೋಗ ಮಾಡಿದ್ರೆ ನಿಮಗೆ ನಮಸ್ಕಾರ ಅಂತ. ಓಕೆ, ಹಾಂ, ನಮಸ್ಕಾರ ಆಗ್ಬಿಡಿ. ಕನ್ನಡ ಇಂಗ್ಲೀಷಲ್ಲಿ ಬರೆಯೋಲ್ಲ, ಅದಕ್ಕೆ ರೆಡ್ ಲೈನ್ ತೋರಿಸ್ತಿದೆ. ನೆಕ್ಸ್ಟು ನಮಸ್ಕಾರ ಅಂತ ಬರೆದ್ರೆ ಒಂದು ಹೆಡ್ಡಿಂಗ್ ಹಾಕಿದ್ರೆ ಏನಾನ ಚೆನ್ನಾಗಿರುತ್ತಾ, ಒಂದು ಪ್ಯಾರಾಗ್ರಾಫ್ ಬರೆಯೋಣ. ಅದಕ್ಕೆ ಏನು ಮಾಡಬೇಕು, ಒಂದು ಟ್ಯಾಗ್ ಇದೆ, ಅದು ಪಿ, ಜಸ್ಟ್ ಪಿ. ಹಾಂ, ಪಿ ಪಿ ಕ್ಲೋಸ್ ಯಾವುದೇ ಒಂದು ಟ್ಯಾಗ್ನ ಕ್ಲೋಸ್ ಮಾಡಬೇಕಂದ್ರೆ ನಾನು ಇಲ್ಲೊಂದು ಚಿಹ್ನೆ ಬೆಳೆಸ್ತಾ ಇದ್ದೀನಿ. ಅದು ಈಗ ಇದೆ, ಅದೇನದು // ಅದನ್ನು ಮರ್ತೋಗ್ಬಿಡಿ. ನಾನು ಮರ್ತೋಗ್ತಿದ್ದೆ ಏನು ಗೊತ್ತಾ, ಇಷ್ಟು ಕೋಡ್ ಇದೆಯಲ್ಲ, ಇವೆಲ್ಲ ಗುರ್ತಿಟ್ಕೊಂತಿದ್ದೆ. ಇಟ್ಸ್ ಮೇಯ್ನ್ ಫಸ್ಟ್ ಬರ್ದಿನಲ್ಲ, ಇದೇ ಮರ್ತೋಗ್ತಿದ್ದೆ. ಹೋಗಲಿ, ಇದು ಗುರ್ತಿದ್ರು ಇಲ್ಲಿ ನಾನು ಎಕ್ಸ್ಕ್ಲಾಮೇಟ್ರಿ ಬಳಸಿದ್ನಲ್ಲ, ಅದು ಮರ್ತೋಗ್ತಿದ್ದೆ. ಇಲ್ಲಿ ಗ್ಯಾಪ್ ಬಿಡೋದು ಮರ್ತೋಗ್ತಿದ್ದೆ. ಆಮೇಲೆ ಈ ಟ್ಯಾಗ್ನ ಕ್ಲೋಸ್ ಮಾಡುವಾಗ ಇಲ್ಲಿ // ಆಗ್ತಿದೆ, ಬ್ಯಾಕ್ವರ್ಡ್ / ಆಗ್ತಿದೆ, // ಹಾಕಬೇಕು. ಸೊ ಇಷ್ಟು ಇವತ್ತು ಮೇನ್ ಥಿಂಗು. ಓಕೆ, ಪ್ಯಾರಾಗ್ರಾಫಲ್ಲಿ ಏನಾದರೂ ಒಂದು ಬರೆಯೋಣ. ಏನು ಬರೆಯೋಣ, ಟುಡೇ ಈಸ್ ಮೈ ಫಸ್ಟ್ ಡೇ. ಸ್ಪೆಲ್ಲಿಂಗ್ ಬರಲ್ಲ ನನಗೆ. ಏನಾಗ್ತಿದಪ್ಪ, ಫಸ್ಟ್ ಡೇ ಟುವರ್ಡ್ಸ್ ವೆಬ್ ಡೆವಲಪ್ಮೆಂಟ್. ಓಕೆ, ಟುಡೇ ಇಸ್ ಮೈ ಫಸ್ಟ್ ಡೇ ಟುವರ್ಡ್ಸ್ ವೆಬ್ ಡೆವಲಪ್ಮೆಂಟ್. ಈಗ ನಾನು ಬರ್ತಿದ್ದೀನಿ, ಆದರೆ ಇದ್ರ ಸೈಜ್ ಬೇಕಲ್ಲ ನನಗೆ, ಇದ್ರ ಸೈಜ್ H4 ಬೇಕು ನನಗೆ. ಸೊ ಅದನ್ನ ಕ್ಲೋಸ್ ಮಾಡೋಕ್ಕೂ ಮರಿಬೇಡಿ, ಕ್ಲೋಸ್ ಮಾಡೋದನ್ನ. ಇಷ್ಟಾದ್ಮೇಲೆ ಇದು ನಮ್ಮ ಇವತ್ತು ಫಸ್ಟ್ ಕೋಡ್, ನಮ್ಮದು ಇವತ್ತು ಫಸ್ಟ್ ಕೋಡ್. ಓಕೆನಾ, ಬೇರೆ ಕೋಡಲ್ಲಿ ಯಾವ ಥರ ಹಲೋ ವರ್ಲ್ಡ್ ಅಂತ ಹೇಳ್ತಿರೋ ಆ ಥರ ನಮ್ಮದ್ರಲ್ಲಿ ಈ ಥರ ಇದು ಫಸ್ಟ್ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ನೀವು Ctrl+S ಹೊಡೆದ್ರೆ ಸೇವ್ ಆಗುತ್ತೆ. ನೀವು ಮಾಡಿರೋಂಥ ಏನು ತರತಿಗಡೆಯಲ್ಲ ಕೋಡ್. ಫಸ್ಟ್ ಹೆಜ್ಜೆ ಅಂತ ಇದೆ. ಸೊ ನಾವು ಅದೇ ಥರ ಅಲ್ವಾ ಅಲ್ಲಿ ಮಾಡಿದ್ದು. ಗ್ಯಾಪ್ ತೆಗೆದಾಕಿ, ಯಾವುದು ಕ್ಯಾಪ್ಸಲ್ಲಿ ಇರೋಂಗಿಲ್ಲ, ಎಲ್ಲ ಸ್ಮಾಲ್ ಲೆಟರ್ಸ್ ಇರಲಿ, ಗ್ಯಾಪ್ ಇರಬಾರ್ದು. ಸೊ ನಿಮಗೆ ಗ್ಯಾಪ್ ಬೇಕಂದರೆ ಬೇಕಾದರೆ ಇದು ಏನದು ಬಿಡಿ, ನನಗೂ ಅದು ಬೇಗ ವರ್ಡ್ ಬರಲ್ಲ. .html ಅಂತ ಏನಾದರೂ ಒಂದು ಹೊಡೆದ್ಬಿಟ್ಟು ಹಾಕಿ, ಅದು HTML ಆಗುತ್ತೆ. ಆದರೆ ಸ್ವಲ್ಪ ನೆನಪಿರಲಿ, ಕ್ಯಾಪ್ಸ್ ಇರೋಂಗಿಲ್ಲ, ಗ್ಯಾಪ್ ಇರೋಂಗಿಲ್ಲ. ಇಷ್ಟಾದಮೇಲೆ ಸೇವ್ ಹೊಡೀರಿ, ಸೇವ್ ಆಗುತ್ತೆ. ಇಲ್ಲಿ ನಾನು ಏನು ಮಾಡಿದೆ ಅಂತ ಗೊತ್ತಾಯ್ತಾ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲೊಂದು ಏನು ಮಾಡಿದ್ದು ನಾನು ಡೈರೆಕ್ಟ್ ತೆಗೆದಿಯಲ್ಲ, ಕ್ಲೋಸ್ ಮಾಡಿ, ಎಲ್ಲ ಕ್ಲೋಸ್ ಮಾಡಿ. ಇಲ್ಲಿ ನನಗೆ ನೀವು ನೋಡ್ತಿರ್ಬೋದು, ಇಲ್ಲಿ ನೋಡ್ತಾ ಇದ್ರಲ್ಲ ಫಸ್ಟ್ ಹೆಜ್ಜೆ ಅಂತ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಫಸ್ಟ್ ಪೇಜ್ ನಮ್ಮದು ಬಂದಿದೆ. ಈ ಥರ ನಿಮ್ಮ ಫಸ್ಟ್ ಪೇಜ್ ಕೂಡ ಬರುತ್ತೆ. ಇವತ್ತು ನಿಮ್ಮ ಹೋಮ್ವರ್ಕ್ ಏನಂದರೆ, ಹೋಮ್ವರ್ಕ್ ಅನ್ನೋ ತಿಳ್ಕೊಳ್ಳಿ, ಏನೇನೋ ತಿಳ್ಕೊಳ್ಳಿ, ಆದರೆ ಅದು ಮಾಡಾದ್ಮೇಲೆ, ಇವಾಗ ನೀವೇನೋ ಕಲ್ತ ಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ನಿಮ್ಗೆ ಅದನ್ನ ಕಲ್ತಿರೋನೋ ಒಂದು ಪೂರ್ತಿ ಇದು ಬರುತ್ತೆ. ಅದೇ ಥರ ವೆಬ್ ಡೆವಲಪ್ಮೆಂಟ್ ನೀವು ಕಲ್ತಿದ್ರೆ ಅನ್ನೋದು ಕೂಡ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಯಾವುದೋ ಒಂದು ವೆಬ್ಸೈಟ್ ನೋಡ್ತಿದ್ರೆ ಅಂದರೆ, ಇದು ವೆಬ್ಸೈಟ್ ನೋಡ್ತಿದ್ರೆ ಅಂದರೆ, ಇದನ್ನು ನನಗೆ ಅನ್ನಿಸ್ತಾ ಇದೆ, ಇದನ್ನು ನಾನು ಬಿಲ್ಡ್ ಮಾಡ್ತೀನಿ, ಇದನ್ನು ನಾನು ಸ್ಕ್ರ್ಯಾಚಿಂದ ಇದನ್ನು ಕ್ರಿಯೇಟ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಆ ನಂಬಿಕೆ ನಿಮಗೆ ಬಂತಂದರೆ ನೀವು
ರಿಯಲ್ ವೆಬ್ ಡೆವಲಪರ್ ಆಗಿದ್ದೀರಾ ಅಂತ. ಓಕೆನಾ? ಎಲ್ಲೋಯ್ತದು? ಎಲ್ಲರಿಗೂ ವೆಲ್ಕಮ್. ಟುಡೇಸ್ ಮೈ ಫಸ್ಟ್ ಡೇ ಟುವರ್ಡ್ಸ್ ವೆಬ್ ಡೆವಲಪ್ಮೆಂಟ್. ಓಕೆನಾ? ಇಷ್ಟು ಇವತ್ತಿನ ದಿವಸ. ನಾವು ಮುಂದೆ ಇನ್ನು ಏನೇನು ಕಲಿತೀವಿ ಗೊತ್ತಾ? ಇನ್ನು ತುಂಬ ಕಲಿತೀವಿ. ನೆಕ್ಸ್ಟ್ ಇವಾಗ ನಾಳೆ ಏನು ಕಲಿತೀವಿ ಅಂದರೆ, ನಮ್ಮ ಇದರಲ್ಲಿ ಕಲರ್, ಬ್ಯಾಕ್ಗ್ರೌಂಡ್ ಕಲರ್ ಮಾಡೋದು, ಇದನ್ನು ಸೆಂಟ್ರಿಗೆ ತಗೊಬರೋದು. ಇವಾಗ ಇದು ಇಲ್ಲಿದೆಯಲ್ಲ, ಇಲ್ಲಿ ಹೆಂಗೆ ಸೆಂಟ್ರಿಗೆ ಬರೋಂಗೆ ಮಾಡೋದು, ನಾವು ಬರೆದಿರೋ ಟೆಸ್ಟನ್ನು ಒಂದೊಂದು ಗ್ರೂಪ್ ಮಾಡೋದು, ಆಮೇಲೆ ಲಿಂಕ್ ಹಾಕೋದು. ನೋಡಿದ್ರಲ್ಲ ವೆಬ್ಸೈಟಲ್ಲಿ ಲಿಂಕ್ ಇರೋದು. ಮತ್ತು ಇನ್ನು ಏನೇನು ಕಲಿತೀವಿ ಅಂದರೆ, HTML ಲೀಸ್ಟ್ ಇರುತ್ತೆ. ಆಮೇಲೆ ಟೇಬಲ್ ಹಾಕೋದು ಕಲಿತೀರಾ. ಆಮೇಲೆ ನೀವು ಫಾರ್ಮ್ ಬಗ್ಗೆ ತಿಳ್ಕೊಂತೀರ. ಫಾರ್ಮ್ ಅಂದರೆ ಈಗ ನೋಡಿ, ನೇಮ್ ಇದೆಯಲ್ಲ, ಈ ಯಾವುದಾದ್ರೂ ಫಾರ್ಮ್ ಎಂಟ್ರಿ ಮಾಡಿದ್ದೀರಾ? ನೋಡಿ, ನೇಮ್ ಎಂಟ್ರಿ ಮಾಡೋದು, ಇಮೇಲ್ ಎಂಟ್ರಿ ಮಾಡೋದು, ಪಾಸ್ವರ್ಡ್ ಎಂಟ್ರಿ ಮಾಡೋದು, ಈ ಥರ ಜೆಂಡರ್ ಸೆಲೆಕ್ಟ್ ಮಾಡೋದು, ಅಡ್ರೆಸ್ನ ಬರೆಯೋಕ್ಕೆ ಈ ಥರ ಪೇಜ್ ಕ್ರಿಯೇಟ್ ಮಾಡೋದು, ನಂಬರ್ ಹೊಡೆಯೋಕ್ಕೆ ಏನು ನಂಬರ್ ಹೊಡೆಯೋ ಥರ ಮಾಡೋದು, ಪಿನ್ ಕೋಡ್ ಬರೆಯೋಕ್ಕೆ, ಡೇಟ್ ಆಫ್ ಬರ್ತ್. ಇಲ್ಲಿ ನೋಡಿ, ಇಲ್ಲಿ ಹೊಡೆದ್ರೆ ನನಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ, ಬೇರೆ ಥರ ಓಪನ್ ಆಗುತ್ತೆ, ಬೇರೆ ಕಡೆ ಓಪನ್ ಆಗುತ್ತಲ್ಲ ಆ ಥರ. ಇಂಡಿಯಾ, ಈ ಕಂಟ್ರಿ ಸೆಲೆಕ್ಟ್ ಮಾಡಿದಾಗ ಈ ಥರ ಬರುತ್ತಲ್ಲ, ಈ ಥರ ಕೂಡ HTML ಮಾಡ್ಬೋದು. ಆಮೇಲೆ ಸ್ಕಿಲ್ಸ್, ಇಲ್ಲಿ ಟಿಕ್ ಮಾರ್ಕ್, ಇಲ್ಲಿ ನೋಡಿ ಹಿಂಗೊಂದು ಟಿಕ್ ಮಾರ್ಕ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಮಾಡೋದು, ಬಟನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇನ್ನು ನಾವು ಕಲಿಬೇಕಾಗಿರೋದು ತುಂಬ ಇದೆ. ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರ ಅಂದರೆ ನಿಮಗೆ ನನ್ನ ಶೈಲಿ ನಿಮ್ಗೆ ಇಷ್ಟ ಆಗಿರುತ್ತಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಶೈಲಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿರಿ. ಅದರಿಂದ ನಿಮಗೆ ನನ್ನ ಸೀರೀಸು ಫಾಲೋ ಅಪ್ ಆಗ್ತೀರ ನೀವು. ಸೊ ಬೇಗ ಕಲಿತೀರ, ಬೇಗ ಕೆರಿಯರ್ ಡೆವಲಪ್ ಆಗುತ್ತೆ, ಬೇಗ ದುಡ್ಡು ಸಂಪಾದನೆ ಮಾಡ್ತೀರ ಕೆಲಸಕ್ಕೆ ಸೇರಿ. ಆಮೇಲೆ ನಿಮ್ಮ ಬಿಸ್ನೆಸ್ಸು ಅದು ಇದು ಎಲ್ಲ ಲೈಫ್ ಹೆಂಗೆ ಲೀಡ್ ಮಾಡ್ಬೋದು. ಎಲ್ಲದು ಕೂಡ ಈ ಥರ ಸಣ್ಣದ್ರಿಂದನೇ ಸ್ಟಾರ್ಟ್ ಆಗೋದು. ಅದೇ ಥರ ನಮ್ಮ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಸಣ್ಣದ್ರಿಂದ ಸ್ಟಾರ್ಟ್ ಆಗಿದೆ. ನಾಳೆ ಹಂಗೆ ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ. ಸೊ ಇಷ್ಟು ಕಲ್ತಿದ್ದೀರಾ. ಹೋಮ್ವರ್ಕ್ ಕೂಡ ಕೊಡ್ತೀನಿ. ನಾಳೆ ಏನು ಹೇಳ್ತೀನಿ ಅಂತಲೂ ನಿಮಗೆ ಗೊತ್ತು. ಸೊ ಆ ಕ್ಯೂರಿಯಾಸಿಟಿಯಿಂದ ನಾಳೆ ಕಲಿಯೋಣ, ಮತ್ತು ಸ್ಟಾರ್ಟ್ ಮಾಡೋಣ ನಾಳೆ. ಸೊ ಅಲ್ಲಿವರೆಗೂ ಬಾಯ್. ಹೋಮ್ವರ್ಕ್ ಮಾಡ್ಕೊಳ್ಳಿ, ನಾಳೆ ಸಿಗೋಣ.